ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಗಣಿನಾಡು ಕಿಚನ್ಸ್ 3-4 ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತೇನೆ. ಈ ದಿನ ಫಿಶ್ ಕರಿ ಚಪಾತಿ ಹೇಗೆ ಮಾಡುವಂಥ ವಿಧಾನ ತೋರಿಸ್ಕೊಡ್ತೇನೆ, ಹಾಗೆ ಹೇಗಿರುತ್ತೆ ಟೇಸ್ಟ್ ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೇನೆ. ಬರ್ರಿ ಫ್ರೆಂಡ್ಸ್, ಹೋಗೋಣ. ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್. ಈಗ ಎಣ್ಣೆ ಹಾಕ್ಕೊಂಡಿದ್ದಾವೆ, ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಎಣ್ಣೆನ. ಸ್ವಲ್ಪ ಕರಿಬೇವು ಹಾಕ್ಕೊತಿದ್ದೇವೆ ಫ್ರೆಂಡ್. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದಾವೆ, ಕರಿಬೇವು ಹಿಂಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದಾವೆ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಉಳ್ಳಾಗಡ್ಡೆ ಪೇಸ್ಟ್ ಹಾಕ್ಕೊಳ್ಳೋಣ. ಉಳ್ಳಾಗಡ್ಡೆ ಪೇಸ್ಟ್ ಮಿಕ್ಸಿ ಹಾಕ್ಕೊಂಡಿದ್ದೇವೆ. ಉಳ್ಳಾಗಡ್ಡೆ ಪೇಸ್ಟ್ ಹಾಕೋಣ. ಉಳ್ಳಾಗಡ್ಡೆ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಉಳ್ಳಾಗಡ್ಡೆ ಪೇಸ್ಟ್ ಹಾಕ್ತೀವಂದರೆ ಈ ಫಿಶ್ ಕರಿಗೆ ಉಳ್ಳಾಗಡ್ಡೆ ಪೇಸ್ಟ್ ಹಾಕಿದ್ರಿನ ಸ್ವಲ್ಪ ಚೆನ್ನಾಗಿರುತ್ತೆ, ಚೆನ್ನಾಗೇ ಟೇಸ್ಟ್ ಇರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡೆ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೊಟೊ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂತೀವೋ ಅಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್. ಟೊಮೊಟೊ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಅಲ್ಲ ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿದ್ದೇವೆ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಲ್ಲ ಕೊತ್ತಂಬರಿ ಪೇಸ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಮಸಾಲೆ ಐಟಮನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ. ನಾವೀಗ ಖಾರ ಪುಡಿ ಹಾಕ್ಕೊತಿದ್ದಾವೆ. ಇದಕ್ಕೆ 2 ಸ್ಪೂನ್ ಹಾಕಿದ್ದಾವೆ. ಹಾಗೆ ಇನ್ನೂ ಸ್ವಲ್ಪ ಖಾರ ಪುಡಿ 1/2 ಸ್ಪೂನ್ ಸ್ವಲ್ಪ ಹಾಕ್ಕೊಂಡಿದ್ದಾವೆ. ಹಾಗೆ ಈಗ ಸ್ವಲ್ಪ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಆದಮೇಲೆ ಈಗ ಕಸ್ತೂರಿ ಮೆಂತ್ಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಕಸ್ತೂರಿ ಮೆಂತ್ಯ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಫ್ಲೇವರ್ ಕೂಡ ಬರುತ್ತೆ. ಈಗ ಫಿಶ್ ಮಸಾಲ ಹಾಕ್ಕೊಂಡಿದ್ದಾವೆ. ಫಿಶ್ ಮಸಾಲ ಆದಮೇಲೆ ನಾವು ಗರಂ ಮಸಾಲ ಹಾಕ್ಕೊಳ್ಳೋಣ. ಗರಂ ಮಸಾಲ ಹಾಕಿದ್ದು ಆದಮೇಲೆ ಸ್ವಲ್ಪ ತಿರ್ಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್. ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈಗ 1 ಗ್ಲಾಸ್ ಹಾಕ್ತಿದ್ದೇವೆ. ಹಾಗೂ ಮತ್ತೆ ಇನ್ನೊಂದು 1/2 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್. ನೀರು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಕುದಿಸ್ಕೊಂಡು ಆದಮೇಲೆ ನಾವು ಫಿಶನ್ನು ಹಾಕ್ಕೊಳ್ಳೋಣ ಫ್ರೆಂಡ್. ಹಾಕ್ಕೊಂಡು ಫಿಶನ್ನು ಚೆನ್ನಾಗಿ ಕುಚ್ಕೊಳ್ಳೋಣ ಫ್ರೆಂಡ್. ಈಗ ಚೆನ್ನಾಗಿ ಕುದ್ತಾ ಇದೆ. ಇದು ಕುದಿಯೋ ಟೈಮ್ನಲ್ಲಿ ನಾವು ಫಿಶನ್ನು ಹಾಕ್ಕೊಳ್ಳೋಣ. ಈಗ ಫಿಶ್ ಹಾಕ್ಕೊಂಡು ಚೆನ್ನಾಗಿ ಒಂದು 10 ಅಥವಾ 15 ನಿಮಿಷಗಳ ಕಾಲ ಇದನ್ನು ನಾವು ಚೆನ್ನಾಗಿ ಕುಚ್ಕೊಳ್ಳೋಣ. ಕುಚ್ಕೊಂಡು ಆದಮೇಲೆ ಟೇಸ್ಟ್ ನೋಡ್ರಿ ಹೆಂಗಿರುತ್ತೆ. ಆಬಾ ಸೂಪರ್. ಈಗ ನೋಡ್ತಿದ್ರೇ ಬಾಯಿನಲ್ಲಿ ನೀರು ಬರ್ತಾ ಇದ್ದಾವೆ. ಯಾಕಂದರೆ ಆ ಸ್ಮೆಲ್ಲು, ಆ ಕರಿ ಸ್ಮೆಲ್ಲು ಸುಮ್ಮನೆ ಘಮ್ಮ ಅಂತಿದೆ ಫ್ರೆಂಡ್. ಚೆನ್ನಾಗಿ ತಿರ್ಸ್ಕೊಳ್ಳೋಣ ಫ್ರೆಂಡ್. ತಿರ್ಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಯಾಕಂದರೆ ಫ್ರೆಂಡ್ಸ್ ಕುದ್ದಿದೆ. ಇದು ತಕ್ಕೊಳ್ಳೋಣ. ತಕ್ಕೊಂಡು ಆದಮೇಲೆ ಇದನ್ನು ಪಕ್ಕಕ್ಕಿಟ್ಟು ನಾವು ಚಪಾತಿ ಮಾಡ್ಕೊಳ್ಳೋಣ. ಚಪಾತಿ ಫಿಶ್ ಕರಿ ಸೂಪರ್ ಕಾಂಬಿನೇಷನ್ನು. ನಾನು ನಿಮಗೆ ಟೇಸ್ಟ್ ನೋಡಿ ಹೇಳ್ತೇನೆ ಫ್ರೆಂಡ್ಸ್, ಚಪಾತಿ ಫಿಶ್ ಕರಿ ಹೇಗಿದೆ ಅಂಥೇಳಿ. ಹಿಟ್ಟು ಕಲಿಸ್ಕೊಂಡಿದ್ದೆ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನಾವು ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಂಡಿದ್ದೇವೆ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು ಇದನ್ನು ಸ್ವಲ್ಪ ಒಂದು ರೌಂಡ್ ಮಾಡಿಟ್ಕೊಂಡು ಇದು ಆಮೇಲೆ ನಾವು ಚೆನ್ನಾಗಿ ತಿಕ್ಕೊಳ್ಳೋಣ ಫ್ರೆಂಡ್. ಚಪಾತಿ ಫ್ರೆಂಡ್ಸ್, ಚಪಾತಿ ರೆಡಿ ಆಗ್ತಾಯಿದೆ. ಈಗ ನಾನು ನಿಮಗೆ ಟೇಸ್ಟ್ ಫಿಶ್ ಕರಿ ಚಪಾತಿ
ಟೇಸ್ಟ್ ನೋಡಿ ಹೇಳ್ತೇನೆ, ಬರ್ರಿ ಫ್ರೆಂಡ್ಸ್. ನೋಡ್ಕೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ತೇನೆ. ನೋಡ್ತಿದ್ರೇನೆ ನನಗಂತೂ ನೀರು ಬರ್ತಾಯಿದೆ ಬಾಯಿನಲ್ಲಿ. ನೀವು ಫಿಶ್ ಕರಿ ಚಪಾತಿ ಸೂಪರ್ ಟೇಸ್ಟ್. ಯಾಕಂದ್ರೆ ಕರಿನೇ ಸಖತ್ತಿದೆ ಬಿಡ್ರಿ. ಸೂಪರ್ ಫ್ರೆಂಡ್ಸ್ ಫಿಶ್ ಕರಿ ಚಪಾತಿ ತುಂಬ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಕೂಡ ಇತ್ತು. ಈ ವಿಡಿಯೋ ಕೊನೆ ತನಕ ನೋಡೋದಕ್ಕೆ ನಿಮ್ಗೆ ಹೃದಯಪೂರ್ವ ವಂದನೆ ಸಲ್ಲಿಸುತ್ತೇನೆ. ಹಾಗೆ ಎಲ್ಲರೂ ನಮ್ಮನ್ನು ಸಪೋರ್ಟ್ ಚೆನ್ನಾಗೇ ಮಾಡ್ತಿದ್ದೀರಾ, ಚೆನ್ನಾಗೇ ಲೈಕ್ ಕೊಡ್ತಿದ್ದೀರಾ. ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ರಂತ ಕೇಳುತ್ತಾ ಧನ್ಯವಾದ.